ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕಾಗಳ ನಡುವೆ ಟ್ರೇಡ್ ವಾರ್ ಶುರುವಾದ ಕೂಡಲೇ ಕ್ವಾಡ್ನ ಕತೆ ಮುಗಿದು ಹೋಯಿತು. ಭಾರತ ಅಮೆರಿಕಾದಿಂದ ದೂರ ಸರಿದು ಚೈನಾ ಮತ್ತು ರಷ್ಯಾದ ಕೂಟವನ್ನು ಸೇರ್ತಾ ಇದೆ. ಹೀಗಾಗಿ ಕ್ವಾಡ್ ಇನ್ನು ಮುಂದುವರಿಯೋದಿಲ್ಲ ಅನ್ನೋ ಥರದ ಅಭಿಪ್ರಾಯಗಳನ್ನು ಪಶ್ಚಿಮದ ಮೀಡಿಯಾಗಳು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದವು. ಅದಕ್ಕೆ ಸರಿಯಾಗಿ ಅಮೆರಿಕಾದ ಸಾಕಷ್ಟು ನಾಯಕರು ಭಾರತದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದರು. ಭಾರತದಲ್ಲಿ ನಡೆಯಲಿರುವ ಕ್ವಾಡ್ ಮೀಟಿಂಗ್ಗೆ ಟ್ರಂಪ್ ಬರೋದಿಲ್ಲ ಅಂತ ನ್ಯೂಯಾರ್ಕ್ ಟೈಮ್ಸ್ ಬರೀತು. ರಾಯ್ಟರ್ಸ್ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಅದೇ ಸುದ್ದಿಯನ್ನು ಬರೆದವು. ಭಾರತ ಅಮೆರಿಕಾದ ಕ್ಷಮೆ ಕೇಳುತ್ತೆ, ಅವರು ನಮ್ಮ ಜೊತೆ ಮಾತುಕತೆಗೆ ಬಂದೇ ಬರ್ತಾರೆ ಅಂತ ಅಲ್ಲಿನ ಟ್ರೇಡ್ ಸೆಕ್ರೆಟರಿ ಲುಟ್ನಿಕ್ ಹೇಳ್ಕೊಂಡ್ರು. ಇನ್ನು ವೈಟ್ ಹೌಸಿನ ಟ್ರೇಡ್ ಅಡ್ವೈಸರ್ ನವೆರೋ ಒಂದೇ ಸಮಕ್ಕೆ ಬಾಯಿಗೆ ಬಂದಿದ್ದೆಲ್ಲವನ್ನ ಮಾತಾಡ್ತಾ ಹೋದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಭಾರತ ಯಾರ ಕ್ಷಮೆನೂ ಕೇಳಿಲ್ಲ, ಟೇಬಲ್ಗೆ ನಾವು ಬರ್ತೀವಿ ಅಂತ ಕೂಡ ಹೇಳಿಲ್ಲ. ಆದರೆ ಅಷ್ಟರಲ್ಲೇ ಟ್ರಂಪ್ ಭಾರತ ನಮ್ಮ ಮಿತ್ರ ಅಂತ ಹೇಳಿಬಿಟ್ರು. ಮೋದಿ ಗ್ರೇಟ್ ಫ್ರೆಂಡು, ಗ್ರೇಟ್ ಪ್ರೈಮ್ ಮಿನಿಸ್ಟ್ರು ಅಂತ ಕೂಡ ಹೇಳಿದರು. ಅದರ ಪರಿಣಾಮ ಈಗಲಿನ ಟ್ರಂಪ್ ಸುತ್ತಾ ಇರೋ ನಾಯಕರಿಗೆ ಅವರು ಉಗುಳಿದ್ದನ್ನ ಮತ್ತವರೇ ಬಾಯಿಗೆ ತಗೋಬೇಕಾಗಿ ಬರ್ತಾ ಇದೆ. ಈಗ ಅವರೆಲ್ಲರ ಟೋನುಗಳು ಚೇಂಜ್ ಆಗಿವೆ. ಅದಕ್ಕಿಂತ ಇಂಪಾರ್ಟೆಂಟು ಅಂದ್ರೆ ಟ್ರಂಪ್ ಭಾರತಕ್ಕೆ ಹೋಗ್ತಾರೆ ಮತ್ತು ಕ್ವಾಡ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾತನ್ನ ಈ ಬಾರಿ ಪತ್ರಿಕೆಗಳಲ್ಲ, ಬದಲಿಗೆ ಟ್ರಂಪ್ ಅವರ ಅತ್ಯಾಪ್ತ ಮತ್ತು ಭಾರತಕ್ಕೆ ಟ್ರಂಪ್ ನೇಮಕ ಮಾಡಿರೋ ಹೊಸ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಹಾಗಾದ್ರೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಸರಿ ಹೋದ್ವಾ? ಭಾರತವನ್ನ ಬಿಟ್ಟು ಬಿಟ್ರೆ ಅಮೆರಿಕದ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕದ ಸೆನೆಟ್ ಅಲ್ಲಿ ಸೆರ್ಗಿಯೋ ಗೋರ್ ಅವರ ಕನ್ಫರ್ಮೇಷನ್ ಹಿಯರಿಂಗ್ ನಡೀತಾ ಇತ್ತು. ಈ ಸೆರ್ಗಿಯೋ ಗೋರ್ ಟ್ರಂಪ್ ಅವರ ಅತ್ಯಾಪ್ತ. ಆತನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಟ್ರಂಪ್ ಕ್ಯಾಂಪೇನ್ ಇನ್ಚಾರ್ಜ್ ಆಗಿದ್ದ ಗೋರ್ ಅವರನ್ನ ಈಗ ಭಾರತದ ರಾಯಭಾರಿಯನ್ನಾಗಿ ಡೊನಾಲ್ಡ್ ಟ್ರಂಪ್ ನೇಮಕ ಮಾಡಿದ್ದಾರೆ. ಅಮೆರಿಕದ ರಾಯಭಾರಿ ಹುದ್ದೆ ಅನ್ನೋದೊಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟು. ಇನ್ನು ಈ ಬಾರಿ ಅಂತೂ ಟ್ರಂಪ್ ಸಾಕಷ್ಟು ಆಯಕಟ್ಟಿನ ಹುದ್ದೆಗಳಿಗೆ ಅಮೆರಿಕದ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ತಮ್ಮ ಆಪ್ತರನ್ನ ನೇಮಕ ಮಾಡ್ತಾ ಇದ್ದಾರೆ. ಬ್ಯೂರೋಕ್ರಸಿಯನ್ನು ದೂರ ಇಟ್ಟು ತಮಗೆ ಹೇಗೆ ಬೇಕೋ ಹಾಗೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲಸ ಮಾಡೋ ಜನರನ್ನ ಟ್ರಂಪ್ ನೇಮಕ ಮಾಡ್ತಾ ಇದ್ದಾರೆ. ಸೊ ಭಾರತದ ರಾಯಭಾರಿಯ ಹುದ್ದೆಗೆ ಗೋರ್ ಅನ್ನೋ ಅನಾನುಭವಿಯನ್ನ ಕಳುಹಿಸಿಕೊಡ್ಲಾಗ್ತಾ ಇದೆ. ಆತನಿಗಿರುವ ಒಂದೇ ಅರ್ಹತೆ ಅಂದ್ರೆ ಟ್ರಂಪ್ ಅವರ ಕಿವಿ ಆತ ಅನ್ನೋದು. ಅಮೆರಿಕಾದಲ್ಲಿ ಇಂಥ ನೇಮಕಾತಿಗಳಿಗೆ ಅಲ್ಲಿನ ಸೆನೆಟ್ ಒಪ್ಪಿಗೆಯನ್ನು ಕೊಡಬೇಕು. ಅದಕ್ಕಾಗಿ ಕನ್ಫರ್ಮೇಷನ್ ಹಿಯರಿಂಗ್ ನಡೆಯುತ್ತೆ. ಅದರಲ್ಲಿ ನೀನಲ್ಲಿ ನೇಮಕಗೊಳ್ಳೋದಕ್ಕಿರುವ ಅರ್ಹತೆ ಏನು, ಅಲ್ಲಿಗೆ ಹೋಗಿ ಏನು ಮಾಡ್ತೀಯಾ, ನಿನ್ನ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರುತ್ತವೆ, ಇಂಥ ಪ್ರಶ್ನೆಗಳನ್ನು ಕೇಳಿ ಆತ ಅರ್ಹ ಅನಿಸಿದ್ರೆ ನೇಮಕಾತಿಗೆ ಸೆನೆಟ್ ಅನುಮತಿಯನ್ನು ಕೊಡುತ್ತೆ. ಅದಾದ ನಂತರ ರಾಯಭಾರಿಯಾಗಿ ನೇಮಕಗೊಂಡ ವ್ಯಕ್ತಿ ಆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಈ ಗೋರ್ ಅಮೆರಿಕಾದಿಂದ ನೇಮಕಗೊಂಡ ಕೂಡಲೇ ಭಾರತದ ರಾಯಭಾರಿಯಾಗಿ ಬಿಡೋದಿಕ್ಕಾಗೋದಿಲ್ಲ. ಅದಕ್ಕಾಗಿ ಇಲ್ಲಿನ ರಾಷ್ಟ್ರಪತಿಗಳ ಅನುಮತಿಯನ್ನು ಕೂಡ ಪಡ್ಕೋಬೇಕಾಗತ್ತೆ. ಹಾಗೆ ರಾಷ್ಟ್ರಪತಿಗಳ ಅಂಕಿತ ಬೀಳದೆ ಇದ್ರೆ ಈತನ ರಾಯಭಾರತ್ವ ಕೂಡ ಇರೋದಿಲ್ಲ. ಸೊ ಇಲ್ಲಿ ಗೋರ್ ಸೆನೆಟ್ಗೆ ಉತ್ತರಗಳನ್ನು ಕೊಡುವಾಗ ಭಾರತದಲ್ಲಿ ನಡೆಯಲಿರುವ ಈ ಬಾರಿಯ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ಟ್ರಂಪ್ ಭಾಗಿಯಾಗ್ತಾರೆ ಮತ್ತು ಅವರದರಲ್ಲಿ ಭಾಗಿ ಆಗಲೇಬೇಕು ಅಂತ ಈ ಗೋರ್ ಹೇಳಿದ್ದಾರೆ. ಅಲ್ಲಿಗೆ ಭಾರತಕ್ಕೆ ಟ್ರಂಪ್ ಬರೋದಿಲ್ಲ, ಕ್ವಾಡ್ ಅನ್ನೋದು ಮುಗದೆ ಹೋಗುತ್ತೆ ಅನ್ನೋ ಥರದ ಊಹಾಪೋಹಗಳೇನಿದ್ವು ಅವುಗಳಿಗೆ ತೆರೆ ಬಿದ್ದಂತಾಗಿದೆ. ಗೆಳೆಯರೆ, ಇಲ್ಲಿ ಕ್ವಾಡ್ ಅನ್ನೋದು ಭಾರತಕ್ಕಿಂತಲೂ ಹೆಚ್ಚಾಗಿ ಬೇಕಿರೋದು ಅಮೆರಿಕಾಗೆ. ಅಷ್ಟೇ ಅಲ್ಲ, ಭಾರತಕ್ಕೆ ಅಮೆರಿಕ ಇಲ್ಲದೆ ಇದ್ರೂ ಏನು ಸಮಸ್ಯೆ ಇಲ್ಲ. ಆದರೆ ಅಮೆರಿಕಾಗೆ ಭಾರತದ ಸ್ನೇಹ ಇಲ್ಲದೆ ಇದ್ರೆ ಇಂಡೋ ಪೆಸಿಫಿಕ್ ಅಲ್ಲಿ ಅವರ ಉದ್ದೇಶಗಳು ಯಾವೂ ಕೂಡ ಈಡೇರುವುದಿಲ್ಲ. ಇದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಅಮೆರಿಕ, ಚೈನಾ ಹಾಗೂ ಜಾಗತಿಕ ಆಧಿಪತ್ಯದ ಸಮರ ಇದೆಯಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಂಡೋ ಪೆಸಿಫಿಕ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಈ ಭಾಗ. ಇಲ್ಲಿ ಚೈನಾ ಇದೆ, ಇದು ಅಮೆರಿಕ. ಗೆಳೆಯರೆ, ಅಮೆರಿಕ ಮತ್ತು ಚೈನಾ ನಡುವೆ ಇರೋ ಕಾಂಪಿಟೇಷನ್ ಎಂಥದ್ದು ಅನ್ನೋದು ನಿಮಗೆ ಗೊತ್ತಿದೆ. ಅಮೆರಿಕ ಶೀತಲ ಸಮರದ ಕಾಲದಲ್ಲಿ ರಷ್ಯಾ ಜೊತೆ ಪೈಪೋಟಿಗೆ ಬಿತ್ತು, ಅಫ್ಘಾನಿಸ್ತಾನದಲ್ಲಿ ಯುದ್ಧಕ್ಕಿಳಿತು, ಇರಾಕ್ ಅಲ್ಲಿ ಯುದ್ಧ ಮಾಡಿಸ್ತು, ಮಧ್ಯಪ್ರಾಚ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡ್ತು. ಅದೆಲ್ಲ ಆಗಿದ್ದು ಶೀತಲ ಸಮರದ ಭಾಗವಾಗಿ. ಅವತ್ತಿಗೆ ರಷ್ಯಾ ಜೊತೆ ಸ್ಪರ್ಧೆಗೆ ಬಿದ್ದ ಅಮೆರಿಕ ಸಾಕಷ್ಟು ನಷ್ಟಕ್ಕೀಡಾಯಿತು. ತನ್ನ ಆರ್ಥಿಕತೆಯ ಮೇಲೆ ಕೂಡ ಸಾಕಷ್ಟು ಭಾರ ಹಾಕೊಳ್ತು. ಸೋವಿಯತ್ ಜೊತೆಗಿನ ಕೋಲ್ಡ್ ವಾರ್ ಅನ್ನು ಅಮೆರಿಕ ಗೆಲ್ತು. ಆದರೆ ಅಷ್ಟರಲ್ಲೇ ಅವರು ಸಾಕಷ್ಟು ಕಳ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಸೋವಿಯತ್ನ ಜಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಮತ್ತು ಅಮೆರಿಕ ಪಾಲಿನ ಪ್ರತಿಸ್ಪರ್ಧಿ ಆಗೋದಕ್ಕೆ ಚೈನಾ ಸಿದ್ಧಗೊಳ್ತಾ ಇದೆ ಅನ್ನೋದನ್ನ ಅವರು ಗಮನಿಸೋದ್ರಲ್ಲಿ ವಿಫಲರಾದರು. ಚೈನಾ ಅಮೆರಿಕಾದ ನೆರಳಲ್ಲೇ, ಅಮೆರಿಕಾದ ಹಾದಿಯಲ್ಲೇ ಸಾಗ್ತಾ ಬಂತು. ಅಮೆರಿಕ ಶೀತಲ ಸಮರ, ಇರಾಕ್ ಯುದ್ಧ, ಆಫ್ಘನ್ ಯುದ್ಧಗಳಲ್ಲಿ ಮುಳುಗಿ ಜಗತ್ತಿನ ಕಡೆ ಗಮನ ಹರಿಸೋದನ್ನ ಕಡಿಮೆ ಮಾಡಿತಲ್ಲ, ಆಗ ಚೈನಾ ಜಾಗತಿಕವಾಗಿ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಹೋಯಿತು. ನಾನಾ ದೇಶಗಳಲ್ಲಿ ಹೂಡಿಕೆ ಮಾಡ್ತು, ಸಾಲ ಕೊಡ್ತು, ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತು. ಅಮೆರಿಕಾದ ಹೂಡಿಕೆಗಳನ್ನು ಬಳಸಿಕೊಂಡು ತಾನು ಜಗತ್ತಿನ ಫ್ಯಾಕ್ಟರಿ ಆಯಿತು. ಚೈನಾದ ಆರ್ಥಿಕತೆಯು ಪ್ರಬಲಗೊಳ್ತಾ ಹೋಯಿತು. ಜಪಾನನ್ನ ಹಿಂದಿಕ್ಕಿ ಅಮೆರಿಕಾದ ಹಿಂದೆನೇ ಚೈನಾ ಕೂಡ ಬಂದುಬಿಡ್ತು.
ಗೆಳೆಯರೆ, ಇವತ್ತು ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳೋ ಅಮೆರಿಕ ಹಾಗೂ ಎರಡನೇ ಅತಿದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳೋ ಚೈನಾದ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಏನಿಲ್ಲ. ಸುಮಾರು $10 ಬಿಲಿಯನ್ ಮಾತ್ರ ಚೈನಾ ಅಮೆರಿಕಾಗಿಂತ ಹಿಂದಿದೆ. ಅವರಿಗೆ ಅಮೆರಿಕಾನ ದಾಟಿ ಮುಂದಕ್ಕೆ ಹೋಗೋದಕ್ಕೆ ಇನ್ನು ಹೆಚ್ಚು ವರ್ಷಗಳು ಕೂಡ ಬೇಕಾಗುವುದಿಲ್ಲ. ಇನ್ನು ಚೈನಾದ ಈ ಬೆಳವಣಿಗೆ ಅಮೆರಿಕಾದ ಕಣ್ಣಿಗೆ ಬಿದ್ದಿದ್ದು 2005 ನಂತರ. ತಕ್ಷಣ ಅಮೆರಿಕ ಎಚ್ಚೆತ್ತುಕೊಳ್ತು. ಅವರು ಜಗತ್ತಿನ ಎಲ್ಲ ದೇಶಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ತಾರೆ. ನಾನಾ ದೇಶಗಳ ಸೈಕಾಲಜಿಯನ್ನ, ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾರ ಬಲಹೀನತೆ ಏನು ಅನ್ನೋದನ್ನ ತಿಳ್ಕೊಂಡ ನಂತರ ಅದರ ಮೇಲೆ ವಾರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೂಡ ಅಮೆರಿಕ ಅದನ್ನೇ ಮಾಡ್ತಾ ಹೋಯ್ತು. ಈಗ ಭಾರತವನ್ನ ನಿಯಂತ್ರಿಸೋದಕ್ಕೆ ಒಂದು ಅಂಕುಶದ ಥರ ಪಾಕಿಸ್ತಾನವನ್ನ ಅಮೆರಿಕ ಬಳಸ್ಕೊಳ್ತಾ ಇತ್ತಲ್ಲ, ಹಾಗೆ ಚೈನಾಗೆ ಕೂಡ ಒಂದು ಅಂಕುಶ ಬೇಕು ಅಂತ ಅವರು ಅಂದುಕೊಂಡ್ರು. ಆಗ ಅವರ ಕಣ್ಣಿಗೆ ಬಿದ್ದದ್ದು ಭಾರತ. ಕೆಳಗೆ ಭಾರತದ ಜೊತೆ ಚೈನಾ ಆಗಲೇ ಒಂದು ಯುದ್ಧ ಮಾಡಿತ್ತು. ಎರಡೂ ದೇಶಗಳ ನಡುವೆ ಗಡಿ ಸಮಸ್ಯೆ ಬಗೆಹರಿದಿರಲಿಲ್ಲ. ಒಂದು ಟ್ರಸ್ಟ್ ಡೆಫಿಸಿಟ್ ಅನ್ನೋದು ಇವತ್ತಿಗೂ ಅಲ್ಲಿ ವಿಪರೀತ ಪ್ರಮಾಣದಲ್ಲಿದೆ. ಹೀಗಿರುವಾಗ ಭಾರತವನ್ನು ಚೈನಾದ ವಿರುದ್ಧ ನಿಲ್ಲಿಸಿದ್ರೆ ಚೈನಾಗೆ ಒಂದು ಆತಂಕ ಸಹಜವಾಗಿ ಶುರುವಾಗುತ್ತೆ. ಚೈನಾದ ಬೆಳವಣಿಗೆಗಳು ನಿಧಾನಗೊಳ್ಳುತ್ತವೆ. ಚೈನಾ ತನ್ನ ರಕ್ಷಣಾ ಕ್ಷೇತ್ರದ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಹೋದಂತೆ ಅವರ ಆರ್ಥಿಕ ಪ್ರಗತಿ ಕುಂಠಿತವಾಗುತ್ತೆ ಅಂತ ಅಮೆರಿಕ ಯೋಚಿಸ್ತು. ಚೈನಾದ ಗುಣ ಏನು ಅನ್ನೋದನ್ನ ಅಮೆರಿಕ ಅರ್ಥ ಮಾಡ್ಕೊಳ್ತು. ಅವರಿಗೆ ನಮ್ಮನ್ನ ಅಮೆರಿಕ ಗಮನಿಸ್ತಾ ಇದೆ ಅನ್ನೋ ಅನುಮಾನ ಶುರುವಾದ್ರೂ ಕೂಡ ಅಲ್ಲೊಂಥರ ಭಯ ಹುಟ್ಟುತ್ತೆ. ಅವರು ಅಲರ್ಟ್ ಆಗ್ತಾರೆ. ಅವರ ಎಲ್ಲ ಗಮನ ಅಮೆರಿಕ ಈಗೇನು ಮಾಡುತ್ತೆ, ಆಗೇನು ಮಾಡುತ್ತೆ, ನಾಳೆ ಏನು ಮಾಡುತ್ತೆ, ನಿನ್ನೆ ಏನು ಮಾಡ್ತು ಅನ್ನೋ ಕಡೆಗೆ ಕೇಂದ್ರೀಕೃತಗೊಳ್ಳುತ್ತೆ. ಅಲ್ಲಿಗೆ ಒಂದು ಡಿಸ್ಟ್ರಕ್ಷನ್ ಅಂತೀವಲ್ಲ, ಆ ಥರದ್ದನ್ನ ಮಾಡಿಬಿಡಬಹುದು ಅಂತ ಅಮೆರಿಕ ಯೋಚನೆ ಮಾಡ್ತು. ಅದಕ್ಕಾಗಿ ಭಾರತವನ್ನು ಆಯ್ಕೆ ಮಾಡಿಕೊಳ್ತು. ಭಾರತದ ಜೊತೆ ಅಮೆರಿಕಾದ ಸಂಬಂಧಗಳು ಗಟ್ಟಿಯಾಗ್ತಾ ಹೋದ್ವು. ಇಂಡೋ ಪೆಸಿಫಿಕ್ ಅಲ್ಲಿ ನಮ್ಮ ಅತ್ಯಾಪ್ತ, ಅತ್ಯಂತ ನಂಬಿಕಸ್ಥ ಪಾಲುದಾರ ಅಂತ ಭಾರತವನ್ನು ಬಿಂಬಿಸೋದಕ್ಕೆ ಅಮೆರಿಕ ಶುರು ಮಾಡ್ತು. ಭಾರತದ ಜೊತೆ ರಕ್ಷಣಾ ಒಪ್ಪಂದಗಳಾದವು. ಇಂಟೆಲಿಜೆನ್ಸ್, ಟೆಕ್ನಾಲಜಿ ಶೇರಿಂಗ್ನಂಥ ಒಪ್ಪಂದಗಳು ಆದವು. ಇನ್ನು ಭಾರತ ಹೇಗಿದ್ರೂ ಜಗತ್ತಿನ ದೊಡ್ಡ ಮಾರುಕಟ್ಟೆ ಕೂಡ ಆಗಿತ್ತು. ಹೀಗಾಗಿ ಅಮೆರಿಕ ಅಲ್ಲಿ ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ ಬಯಸ್ತು. ಹಾಗೆ ಭಾರತ ಅಮೆರಿಕಾದ ಮೇಲೆ ಎಷ್ಟು ಹೆಚ್ಚು ಡಿಪೆಂಡ್ ಆಗುತ್ತೋ ಅಷ್ಟು ಚೈನಾಗೆ ಭಯ ಹುಟ್ಟುತ್ತೆ ಅಂತ ಅಮೆರಿಕ ಭಾವಿಸ್ತು. ಭಾರತದಲ್ಲಿ ಕೂತು ಚೈನಾದಲ್ಲಿ ಕಣ್ಣಿಡಬೇಕು ಅನ್ನೋದು ಅಮೆರಿಕಾದ ಬಹುದೊಡ್ಡ ಯೋಜನೆ ಆಗಿತ್ತು. ಅದಕ್ಕಾಗಿ ಅವ್ರಿಗೇನು ಬೇಕು? ಲದಾಖ್ ಅಲ್ಲೊಂದು ಬೇಸ್ ಬೇಕು, ಪಶ್ಚಿಮ ಬಂಗಾಳದ ಸಮೀಪ ಅಥವಾ ನಾರ್ತ್ ಈಸ್ಟ್ ಭಾಗದಲ್ಲೊಂದು ನೆಲೆ ಬೇಕು. ಭಾರತದಲ್ಲಿ ಅಮೆರಿಕಾದ ಸೇನೆ, ಸಿಐಎಗಳು ಮುಕ್ತವಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬೇಕು. ಅದೆಲ್ಲವನ್ನು ಕೊಟ್ಟು ಬಿಡೋದಕ್ಕೆ ಭಾರತ ಏನು ಪಾಕಿಸ್ತಾನನ? ಅಮೆರಿಕಾದ ಈ ಬಯಕೆಯನ್ನು ಈಡೇರಿಸೋದಕ್ಕೆ ಭಾರತ ಒಪ್ಪಲಿಲ್ಲ. ಗೆಳೆಯರೆ, ಅವ್ರು ಬರ್ತಾ ಇದ್ದಿದ್ದು ಚೈನಾದ ವಿರುದ್ಧ ಕೆಲಸ ಮಾಡೋದಿಕ್ಕಲ್ವಾ? ಕೊಟ್ಟು ಬಿಟ್ಟಿದ್ರೆ ಭಾರತ ಏನು ಕಳ್ಕೊಳ್ತಾ ಇತ್ತು ಅಂತ ನಿಮ್ಗೆ ಅನ್ನಿಸ್ಬೋದು. ಭಾರತ ಈ ಹಿಂದೆ ಇಂಥ ಕೆಲಸ ಮಾಡಿ ಆಗ್ಲೇ ಒಂದ್ಸರಿ ಕೈ ಸುಟ್ಕೊಂಡಿದೆ. ಅಮೆರಿಕ ಅನ್ನೋದು ಎಷ್ಟು ನಂಬಿಕೆಗೆ ಅನರ್ಹ ದೇಶ ಅನ್ನೋದರ ರುಚಿಯನ್ನ ಭಾರತ ಈ ಹಿಂದೆ ಕಂಡಿದೆ. 50ರ ದಶಕದಲ್ಲಿ ಚೈನಾ ಟಿಬೆಟ್ ಅನ್ನು ಆಕ್ರಮಿಸ್ಕೊಳ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕಾದ ಟಿಬೆಟ್ ಆಕ್ಷನ್ಗೆ ಭಾರತ ಸಹಾಯವನ್ನ ಮಾಡ್ತು. ಸಿಐಎ ಚೈನಾದ ವಿರುದ್ಧ ಟಿಬೆಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದ ನೆರವನ್ನ ಅವತ್ತು ಭಾರತ ಕೊಡ್ತು. ಆದರೆ ಒಂದು ಹಂತದಲ್ಲಿ ಚೈನಾ ಮತ್ತು ಅಮೆರಿಕಾಗಳು ರಾಜಿಯಾದವು. ಟಿಬೆಟ್ ಅನ್ನು ಅಮೆರಿಕ ಮರಿತು, ಆದರೆ ಚೈನಾ ಭಾರತವನ್ನು ಮರಿಲಿಲ್ಲ. 1962ರಲ್ಲಿ ಚೈನಾ ಭಾರತದ ಮೇಲೆ ದಾಳಿ ಮಾಡ್ತು. ಆಗ ಭಾರತದ ನೆರವಿಗೆ ಅಮೆರಿಕ ಏನೂ ಬರಲಿಲ್ಲ. ಇದು ಅಮೆರಿಕಾದ ಮೈತ್ರಿ ನಿಭಾಯಿಸುವ ಶೈಲಿ. ಹೀಗಾಗಿನೇ ಭಾರತ ಈಗ ಯಾವುದೇ ಮೂರನೇ ದೇಶದ ಚಟುವಟಿಕೆಗಳಿಗೆ, ಉದ್ದೇಶಗಳಿಗೆ ತನ್ನ ನೆಲವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಭಾರತ ಆಲಿಪ್ತ ನೀತಿಯನ್ನ ಅಳವಡಿಸಿಕೊಂಡಿದೆ. ಈಗಲೂ ಅಮೆರಿಕಾಗಾಗ್ಲಿ, ರಷ್ಯಾಗೆ ಆಗ್ಲಿ ಭಾರತ ತನ್ನ ನೆಲವನ್ನ ಸೇನೆ ಅಥವಾ ಬೇರೆ ಯಾವುದೇ ಕಾರ್ಯಾಚರಣೆಗಳಿಗೆ ಕೊಡೋದಿಲ್ಲ. ಇದನ್ನ ಅಮೆರಿಕಾಗೆ ಸ್ಪಷ್ಟವಾಗಿ ಹೇಳೋ ಕೆಲಸವನ್ನು ಕೂಡ ಭಾರತ ಮಾಡ್ತು. ನೀವು ಇಂಡೋ ಪೆಸಿಫಿಕ್ ಕಾಳಜಿ ಇಟ್ಕೊಂಡು ನಮ್ಮ ಸ್ನೇಹವನ್ನು ಬಯಸಿದ್ರೆ ಓಕೆ, ಆದರೆ ಚೈನಾದ ವಿರುದ್ಧ ನಮ್ಮನ್ನೇನಾದರೂ ಬಳಸ್ಕೊಳ್ಳೋ ಉದ್ದೇಶ ನಿಮಗಿದ್ರೆ ಆ ಆಟದಲ್ಲಿ ನಾವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅಮೆರಿಕಾಗೆ ಭಾರತ ಹೇಳ್ತಾದ್ರೂ ಅಮೆರಿಕ ತನ್ನ ಆಸೆಯನ್ನೇನು ಇವತ್ತಿಗೂ ಬಿಟ್ಟಿಲ್ಲ. ಇವತ್ತಲ್ಲ ನಾಳೆ ಭಾರತ ಮತ್ತು ಚೈನಾದ ಸಂಬಂಧಗಳು ಕೆಡದೇ ಇರುತ್ತವಾ, ಭಾರತ ನಮ್ಮ ಉದ್ದೇಶಗಳಿಗೆ ಜಾಗ ಮಾಡಿಕೊಡದೇ ಇರುತ್ತಾ ಅಂತ ಅಮೆರಿಕ ಕಾಯ್ತಾ ಇದೆ. ಅದಕ್ಕಾಗಿನೇ ಅವರು ಇಂಡೋ ಪೆಸಿಫಿಕ್ ಕೂಟ ಕ್ವಾಡ್ ಅನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಮೆರಿಕ ಇರೋಷ್ಟು ಹೊತ್ತು ಕೂಡ ಚೈನಾಗೆ ಒಂದು ಸಣ್ಣ ಆತಂಕ ಇದ್ದೇ ಇರುತ್ತೆ. ಚೈನಾನ ಎದುರಿಸೋದಕ್ಕೆ ಮತ್ತು ಹೆದರಿಸೋದಕ್ಕೆ ಅಮೆರಿಕಾಗೆ ಭಾರತ ಬೇಕು. ಸೊ ಅಮೆರಿಕ ಭಾರತಕ್ಕೆ ಬೆಣ್ಣೆ ಹಚ್ಚಬೇಕೇ ಹೊರತು ಭಾರತ ಅಮೆರಿಕಾದ ತಾಳಕ್ಕೆ ಕುಣಿಬೇಕಾದ ಅಗತ್ಯ ಏನಿಲ್ಲ. ಇನ್ನು ಹೋಗ್ಲಿ, ಚೈನಾದ ವಿರುದ್ಧ ಭಾರತ ಬೇಕಲ್ವಾ? ಹಾಗಂತ ಭಾರತ ಬೆಳೆಯೋದನ್ನ ಅಮೆರಿಕ ಇಷ್ಟಪಡುತ್ತಾ? ಖಂಡಿತ ಇಲ್ಲ. ಈಗಲೇ ಅಮೆರಿಕಾದ ಮಾತು ಕೇಳದ ಸ್ವತಂತ್ರ ನಿಲುವುಗಳ ದೇಶ ಭಾರತ ನಾಳೆ ಏನಾದರೂ ಬೆಳೆದು ಬಿಟ್ರೆ, ಸ್ವಾವಲಂಬಿ ಆದ್ರೆ, ಆರ್ಥಿಕ ಮತ್ತು ಆಯುಧ ಶಕ್ತಿಗಳನ್ನ ಹೆಚ್ಚು ಮಾಡಿಕೊಂಡ್ರೆ ಆಗ ಅಮೆರಿಕಾದ ಮಾತು ಕೇಳತ್ತಾ? ಅಮೆರಿಕಾಗೆ ಇನ್ನೂ ಒಬ್ಬ ಪ್ರತಿಸ್ಪರ್ಧಿ ಹುಟ್ಟುಕೊಂಡು ಹಾಗಾಗತ್ತೆ ಅಲ್ವಾ? ಹಾಗಂತ ಅಮೆರಿಕ ಯೋಚಿಸುತ್ತೆ. ಸೊ
ಭಾರತ ಹೀಗೆ ಇರಬೇಕು ಮತ್ತು ಚೈನಾದ ವಿರುದ್ಧ ಇವತ್ತಲ್ಲ ನಾಳೆ ಭಾರತ ಬಳಕೆ ಆಗಬೇಕು. ಹಾಗೆ ಬಳಕೆಯಾಗುವ ತನ್ನ ಮಾತು ಕೇಳುವ ಸರ್ಕಾರ ಭಾರತದಲ್ಲಿ ಬಂದ್ರೆ ಅಮೆರಿಕ ಇನ್ನಷ್ಟು ಖುಷಿ ಪಡುತ್ತೆ. ಅದಕ್ಕಾಗಿ ಭಾರತದಲ್ಲಿ ಆಡಳಿತ ಬದಲಾವಣೆಗಳಿಗೆ ಕೂಡ ಅಮೆರಿಕ ಆಗಾಗ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಇಲ್ಲಿ ಅಸ್ಥಿರ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಿಸುತ್ತೆ. ಹಾಗೆ ಆಗಾಗ ಪಾಕಿಸ್ತಾನದ ಕಡೆಯಿಂದ ಕೂಡ ಸಮಸ್ಯೆಗಳು ಉಂಟಾಗೋ ಹಾಗೆ ನೋಡಿಕೊಳ್ಳುತ್ತೆ. ಆಮೇಲೆ ಭಾರತವನ್ನು ಸಮಾಧಾನ ಮಾಡೋ ಕೆಲಸವನ್ನೂ ಅಮೆರಿಕಾನೇ ಮಾಡುತ್ತೆ. ಅಮೆರಿಕ ತನಗೇನು ಲಾಭ ಆಗುತ್ತೋ ಅದನ್ನ ಇಲ್ಲಿ ಮಾಡ್ತಾ ಇದೆ. ಇನ್ನು ಈ ಬಾರಿ ಏನಾಗ್ತಾ ಇದೆ ಅಂದ್ರೆ, ಟ್ರಂಪ್ ತಮ್ಮ ನೋಬೆಲ್ಗಾಗಿ ಭಾರತವನ್ನು ಬಳಸ್ಕೊಳ್ಳೋದಕ್ಕೆ ನೋಡಿದ್ರು, ವರ್ಕೌಟ್ ಆಗಲಿಲ್ಲ. ಚೈನಾದ ವಿರುದ್ಧ ಭಾರತವನ್ನು ಎತ್ತಿ ಕಟ್ಟಬೇಕು ಅಂದ್ಕೊಂಡ್ರು, ಅದು ನಡೀಲಿಲ್ಲ. ರಷ್ಯಾದಿಂದ ಭಾರತವನ್ನು ದೂರ ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತು, ಅದು ಕೆಲಸಕ್ಕೆ ಬರಲಿಲ್ಲ. ಹೀಗಾಗಿ ಭಾರತದ ಮೇಲೆ ಟ್ಯಾರಿಫ್ ಅನ್ನ ಹೇರಿ ಬಗ್ಗಿಸಿಕೊಳ್ಳೋ ಪ್ರಯತ್ನವನ್ನ ಟ್ರಂಪ್ ಮಾಡಿದ್ರು. ಆದ್ರೆ ಅದು ಕೂಡ ರಿವರ್ಸ್ ಆಯ್ತು. ಭಾರತ ಅಮೆರಿಕನ ವಿರೋಧಿಸೋದಿಕ್ಕೆ ಹೋಗಲಿಲ್ಲ, ಟ್ಯಾರಿಫ್ ಅನ್ನ ಪ್ರತಿರೋಧಿಸಲೂ ಇಲ್ಲ. ಬದಲಿಗೆ ಸೈಲೆಂಟ್ ಆಗಿ ನಮಗೆ ಅಮೆರಿಕಾನ ಬಿಟ್ಟು ಕೂಡ ಬೇರೆ ಆಪ್ಷನ್ಸ್ ಇವೆ ಅನ್ನೋದನ್ನ ಭಾರತ ತೋರಿಸ್ಕೊಡ್ತು. ಗೆಳೆಯರೆ, ಇಲ್ಲಿ ಭಾರತ ಅತಿ ಹೆಚ್ಚು ರಫ್ತಿನ ಮೇಲೆ ಆಧಾರಪಟ್ಟ ಆರ್ಥಿಕತೆಯನ್ನ ಹೊಂದಿಲ್ಲ. ನಮ್ಮಲ್ಲಿ ದೊಡ್ಡ ಪ್ರಮಾಣದ ಡೊಮೆಸ್ಟಿಕ್ ಮಾರ್ಕೆಟ್ ಇದೆ. ನಮ್ಮ ಒಟ್ಟು ಉತ್ಪಾದನೆಯಲ್ಲಿ 10% ಮಾತ್ರ ಇದೆ. ಹೀಗಾಗಿ ಅಮೆರಿಕ ಭಾರತದ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ರೂ ಕೂಡ ಅದರಿಂದ ಭಾರತದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಏನೂ ಉಂಟಾಗುವುದಿಲ್ಲ. ಅಮೆರಿಕಾದಿಂದ ನಾವು ಕಳೆದುಕೊಳ್ಳೋ ವ್ಯಾಪಾರವನ್ನ ಬೇರೆ ದೇಶಗಳ ಮೂಲಕ ಮಾಡಿಕೊಳ್ಳೋದಕ್ಕೆ ಕೂಡ ಭಾರತಕ್ಕೊಂದು ಅವಕಾಶ ಇದ್ದೇ ಇರುತ್ತೆ. ಹೀಗಾಗಿ ಅಮೆರಿಕದ ಟ್ಯಾರಿಫ್ಗಳಿಗೆ ಭಾರತ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ. ಬದಲಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಸಮಿಟ್ಗೆ ಅಂತ ಚೈನಾಗೆ ಹೋದ್ರು. ರಷ್ಯಾ ಜೊತೆಗಿನ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ಕೋತಾ ಹೋದ್ರು. ಸೊ ಈಗ ಪೂರ್ತಿ ಭಾರತವನ್ನ ಕಟ್ ಮಾಡ್ಕೊಂಡು ಬಿಟ್ರೆ ಅಮೆರಿಕಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ಯಾವ ಗೆಳೆಯಾನೂ ಇಲ್ಲದ ಹಾಗಾಗತ್ತೆ. ಹಗ್ಗವನ್ನ ತುಂಡಾಗೋವರೆಗೆ ಜಗ್ಗಬಾರದು ಅನ್ನೋ ಬುದ್ಧಿವಂತಿಕೆ ಅಮೆರಿಕಾಗೂ ಇದೆ. ಚೈನಾನ ಹೆದರಿಸೋದಿಕ್ಕಿರೋ ಒಂದೇ ಒಂದು ಅವಕಾಶವನ್ನು ಕೂಡ ಅವರು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಟ್ರಂಪ್ ಅವರ ವಾಯ್ಸ್ ಬದಲಾಗಿದೆ ಅನ್ನೋದಕ್ಕಿಂತ ಅಲ್ಲಿನ ಡೀಪ್ ಸ್ಟೇಟ್ ಟ್ರಂಪ್ ಅವರ ವಾಯ್ಸ್ ಅನ್ನ ಬದಲಾಯಿಸಿದೆ. ಅವರು ಭಾರತ ನಮ್ಮ ಮಿತ್ರ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಭಾರತ ಇಲ್ಲದೆ ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕ ಇರೋದಿಲ್ಲ. ಹೀಗಾಗಿ ಕ್ವಾಡ್ ಅವರಿಗೆ ಬೇಕು, ಅದರ ಸಭೆ ಖಂಡಿತ ನಡೆಯುತ್ತೆ. ಅದಕ್ಕಾಗಿ ಟ್ರಂಪ್ ಭಾರತಕ್ಕೆ ಹೋಗ್ತಾರೆ ಅಂತ ಸರ್ಗಿಯೋ ಈಗ ಹೇಳಿದ್ದಾರೆ. ಇನ್ನು ಈ ಹುಚ್ಚು ನಾಯಕನನ್ನ ಕಟ್ಕೊಂಡು ಟ್ರಂಪ್ ಅನುಯಾಯಿಗಳು ಪಡ್ತಾ ಇರೋ ಕಷ್ಟನ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ಸತ್ತೆ. ಆತನ ಮೂಡ್ ಬದಲಾದ ಹಾಗೆ ಆ ಅನುಯಾಯಿಗಳ ಮಾತುಗಳು ಕೂಡ ಬದಲಾಗ್ತಾ ಹೋಗಬೇಕು. ಅದರಲ್ಲೂ ವಿದೇಶಾಂಗ ಸಚಿವ ರೂಬಿಯೋ ಭಾರತದ ವಿರುದ್ಧ ಎಷ್ಟು ಸಾಧ್ಯನೋ ಅಷ್ಟು ಮಾತಾಡ್ತಾ ಇದ್ರು. ಈಗ ಅವರ ದನಿ ಬದಲಾಗಿದೆ. ಹಾಗೆ ಟ್ರಂಪ್ ಅವರ ಸಾಕಷ್ಟು ಅನುಯಾಯಿಗಳು ಭಾರತವನ್ನ ಈಗ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಮತ್ತೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ತುಘಲಕ್ಕನ ಅನುಯಾಯಿಗಳಾಗೋದು ತುಂಬಾ ಕಷ್ಟ ಕಣ್ರಿ. ಇದು ಗೆಳೆಯರೆ ಭಾರತದ ಬಗ್ಗೆ ಅಮೆರಿಕಾದ ಬದಲಾಗ್ತಾ ಇರೋ ಮಾತುಗಳು, ಹಾಗೂ ಇಲ್ಲಿ ಭಾರತ ಅಮೆರಿಕಾಗೆ ಯಾಕೆ ಬೇಕಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.